ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಪೊಲೀಸರು ಈಗ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿನ ರಚನೆ ಮಾಡಿತ್ತು ಸರ್ಕಾರ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ನಿಗಮದ ಎಂಡಿ ಆಗಿರುವ ಪದ್ಮನಾಭ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ಇವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಎಸ್ಐಟಿ ಪೊಲೀಸರು ಇಬ್ಬರನ್ನು ಕೂಡ ಬಂಧನ ಮಾಡಿದ್ದಾರೆ. ಒಂದು ಕಡೆ ಸಿಬಿಐಗೆ ಪ್ರಕರಣವನ್ನು ವಹಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚನೆ ಮಾಡಿತು ಸರ್ಕಾರ. ಇದು ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್. ಇದು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಏನಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರ ಮುಂದುವರೆದ ಭಾಗವಾಗಿ ಆ ನಿಗಮದ ಲೆಕ್ಕಾಧಿಕಾರಿ ಮತ್ತು ಎಂಡಿ ಪದ್ಮನಾಭ ಮತ್ತು ಪರಶುರಾಮ ಅಂತ ಇಬ್ಬರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಯಾವ್ಯಾವ ಅಕೌಂಟ್ ಕಂಪನಿಗಳಿಗೆ ಹಣ ಹೋಗಿದೆ, ಎಷ್ಟೆಷ್ಟು ಹೋಗಿದೆ, ಕಾರಣ ಏನು, ಅಕ್ರಮ ಆಗಿರುವಂತದ್ದು ನಿಜಾನ, ಇವೆಲ್ಲವೂ ಕೂಡ ಸಾಬೀತುಪಡಿಸಬೇಕು ಅಂದ್ರೆ ಕೆಲವರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ತನಿಖೆನ ವಿಚಾರಣೆನ ಕೈಗೆತ್ಕೊಳ್ಳೇಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮೊದಲ ಹಂತ ಅನ್ನುವ ರೀತಿಯಲ್ಲಿ ಇದೇ ನಿಗಮದ ಎಂಡಿ ಮತ್ತು ಲೆಕ್ಕಾಧಿಕಾರಿ ಇಬ್ಬರನ್ನ, ಎಂಡಿ ಪದ್ಮನಾಭ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಹಗರಣದ ಬೆನ್ನೇರಿ ಬಂಡವಾಳವನ್ನ ಬಿಚ್ಚಿಟ್ಟಿದೆ ನಿಮ್ಮ ಪಬ್ಲಿಕ್ ಟಿವಿ. ಇಬ್ಬರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿತ್ತು, ಬಟ್ ಯಾವುದೇ ಕ್ರಮ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಇದರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿ ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್, ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಕೆಲವರನ್ನ ಅರೆಸ್ಟ್ ಮಾಡಲೇಬೇಕಿತ್ತು. ಇದೀಗ ಇಬ್ಬರನ್ನ ಎಸ್ಐಟಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಬ್ರು ಜೆ ಪದ್ಮನಾಭ ಅಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿರ್ದೇಶಕರು ಎಂಡಿ, ಮತ್ತೊಬ್ರು ಲೆಕ್ಕಾಧಿಕಾರಿ ಪರಶುರಾಮ್ ಅಂತ. ಇಬ್ಬರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಈಗ ಮೊದಲ ಹಂತ ಅನ್ನುವ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಮುಂದಕ್ಕೇನು ವಿಚಾರಣೆ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳೀಧರ್ ನೀಡ್ತಾರೆ. ಮುರಳೀಧರ್, ಈಗ ಈ ಪ್ರಕರಣದಲ್ಲಿ ಮೊದಲಿಗೆ ಇಬ್ಬರ ಅರೆಸ್ಟ್ ಆಗಿದೆ, ಮುಂದಕ್ಕೇನು, ತನಿಖೆ ಹೇಗ್ ಸಾಗುತ್ತೆ ಅಂತ? ಖಂಡಿತವಾಗಿಯೂ ವಿದ್ಯಾ, ಯಾಕೆಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಒಂದು ಹಗರಣದ ಆರೋಪ ಕೇಳಿ ಬರ್ತಾ ಇತ್ತು. ಅಂದ್ರೆ 87 ಕೋಟಿ ಅಂದ್ರೆ ವಾಲ್ಮೀಕಿ ನಿಗಮದ ಹಗರಣವನ್ನ ಮಾಡಿದ್ದಾರೆ. ಅದನ್ನ ಬೇರೆ ಬೇರೆ ಪ್ರೈವೇಟ್ ಖಾತೆಗಳಿಗೆ ಹಂಚಿಕೆಯನ್ನ ಮಾಡ್ಕೊಂಡಿದ್ದಾರೆ. 14 ಖಾತೆಗಳಿಗೆ, ಪ್ರೈವೇಟ್ ಖಾತೆಗಳಿಗೆ ಹಂಚಿಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಆರೋಪಗಳ ಕೇಳಿಬಂದ ಬೆನ್ನಲ್ಲೇ ಈಗಾಗಲೇ ಚಂದ್ರಶೇಖರ್ ಅಂತೇಳಿ ಒಬ್ರು ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು. ಸೂಸೈಡ್ ಅನ್ನ ಮಾಡ್ಕೊಡೋ ಸಂದರ್ಭದಲ್ಲಿ ಅವರ ಡೆತ್ ನೋಟ್ ಅಲ್ಲಿ ಕೂಡ ಪದ್ಮನಾಭ ಅವರ ಹೆಸರು ಜೊತೆಗೆ ಬೇರೆ ಬೇರೆ ಮಾಹಿತಿಗಳನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ತನಿಖೆಯನ್ನು ನಡೆಸಿ ನನಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು ಸರ್ಕಾರಕ್ಕೆ. ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿತ್ತು. ರಚನೆ ಮಾಡಿದ ಬಳಿಕ ಈಗ ಮೊದಲ ಬೇಟೆಯಾಗಿ 2 ಅರೆಸ್ಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಅರೆಸ್ಟ್ ಏನು ರಚನೆ ಆದಂತ ಎಸ್ಐಟಿಯಲ್ಲಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದರೆ. ಪರಶುರಾಮ್ ವಾಲ್ಮೀಕಿ ನಿಗಮದ ಎಂಡಿ ಆಗಿರುವಂತವರು, ಅವರ ಮೇಲೆ ದೊಡ್ಡ ಆರೋಪಗಳು ಕೇಳಿಬಂದಿತ್ತು. ಅವರ ಆಡಳಿತದಲ್ಲೇ ಸಂಪೂರ್ಣವಾಗಿ ಈ ಹಗರಣ ನಡೆದಿದೆ. ಅವರ ಮೂಲಕವೇ ಹಣದ ಟ್ರಾನ್ಸಾಕ್ಷನ್ ಆಗಿದೆ. ಅಂದ್ರೆ ಯೂನಿಯನ್ ಬ್ಯಾಂಕ್ ಒಂದರಲ್ಲೇ 87 ಕೋಟಿಯಷ್ಟು ಹಣವನ್ನ ಬೇರೆ ಬೇರೆ ಪ್ರೈವೇಟ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಜೊತೆಗೆ ಅವರ ಜೊತೆಯಲ್ಲಿ ಕೈ ಜೋಡಿಸಿದಂತವರು ಪರಶುರಾಮ್ ಇವರು ಕೂಡ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಬ್ಬರನ್ನು ಕೂಡ ನಿನ್ನೆ ರಾತ್ರಿ ಬೆಂಗಳೂರಿನ ಹೊರವಲಯದಲ್ಲಿ ಬಂಧನಕ್ಕೊಳಪಡಿಸಿರುವಂತದ್ದು. ಬಂಧನಕ್ಕೊಳಪಡಿಸಿ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿ ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂತವರೇ ಅವರನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನ ಮಾಡಿದ್ರೆ ಸಾಕಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತದೆ. ಬಹಿರಂಗ ಆಗಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ. ಜೊತೆಗೆ ಇನ್ನೊಂದು ನಾಗೇಂದ್ರ ಅವರ ಮೇಲೆ ಈ ಪ್ರಕರಣದಲ್ಲಿ ದೊಡ್ಡ ಆರೋಪ ಬರ್ತಾ ಇದೆ. ಸಚಿವ ನಾಗೇಂದ್ರ ಅವರು ಕೂಡ ಮೌಖಿಕವಾಗಿ ಆದೇಶವನ್ನು ಕೊಟ್ಟರು. ಆ ಆದೇಶಕ್ಕೋಸ್ಕರವೇ ಹಣ ಟ್ರಾನ್ಸಾಕ್ಷನ್ ಆಗಿದ್ದು ಅಂತೇಳಿ ಆರೋಪವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪದ್ಮನಾಭ ಅವರನ್ನು ವಿಚಾರಣೆಗೊಳಪಡಿಸಿದಾಗ ನಾಗೇಂದ್ರ ಅವರ ಪಾತ್ರ ಎಷ್ಟಿದೆ, ಅವರ ಮೌಖಿಕ ಆದೇಶದಿಂದ ಈ ಹಣ ಟ್ರಾನ್ಸಾಕ್ಷನ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಬಹಿರಂಗ ಆಗುವಂಥದ್ದು. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಅವರಿಬ್ಬರನ್ನ ಬಂಧನಕ್ಕೊಳಪಡಿಸಿದರೆ ಕಸ್ಟಡಿಗೆ ಪಡೆದುಕೊಳ್ತಾರೆ. ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿದ ಬಳಿಕ ಈ ಎಲ್ಲ ಮಾಹಿತಿಗಳು ಕೂಡ ಹೊರಬರುವಂತ ಸಾಧ್ಯತೆಗಳಿದೆ. ಜೊತೆಗೆ ಸಚಿವರ ತಲೆದಂಡ ಆಗ್ಲಿಕ್ಕೆ ಇವರಿಬ್ಬರ ಹೇಳಿಕೆಗಳು ಮಹತ್ವದ ಪಾತ್ರವನ್ನು ವಹಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತೇಳಿ ಮಾಹಿತಿಗಳು ಬರ್ತಾ ಇರುವಂತದ್ದು. ವಿದ್ಯಾ, ಸ್ಟೇ ವಿತ್ ಮೀ, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ನಿನ್ನೆ ರಚನೆಯಾದಂತಹ ಎಸ್ಐಟಿಯಲ್ಲಿ ಇದೀಗ ಮೊದಲ ಹಂತ ಅನ್ನುವಂತ ಇಬ್ಬರನ್ನ ಅರೆಸ್ಟ್ ಮಾಡಿದರೆ. ಅಲ್ಲಿನ ನಿಗಮದ ಎಂಡಿ ಪದ್ಮನಾಭ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್. ಹಾಗೆ ನೋಡೋದಾದ್ರೆ ಇವರಿಬ್ಬರ ಹೆಸರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಅಧೀಕ್ಷರ, ಅವರ ಡೆತ್ ನೋಟ್ ಅಲ್ಲಿ ಇತ್ತು, ಇಬ್ಬರ ಹೆಸರು ಕೂಡ ಇತ್ತು. ಈಗ ಇವರಿಬ್ಬರ ತನಿಖೆ ಮಾಡಿದ ನಂತರ ಸಚಿವರ ತಲೆದಂಡಕ್ಕೆ ಒಂದು ವಿಚಾರ, ತಲೆದಂಡ ಆಗುವಂತಹ ಸಾಧ್ಯತೆಗಳ ಬಗ್ಗೆ, ಮಗದೊಂದು ಹಗರಣ ಆಗಿರೋದು ಹೌದು ಅನ್ನೋದಾದ್ರೆ ಹೇಗೆ, ಇವೆಲ್ಲವೂ ಗೊತ್ತಾಗಬೇಕಿದೆ.